Hello friends, welcome back to Fluent English with Shekhar. Do you say I have some friends or I have any friends? Many learners get confused between some and any, but don't worry, you'll understand it clearly with examples. Some is used in affirmative or positive sentences. ಸಮ್ಮನ್ನ ನಾವು ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಪರ್ಚೇಸ್ಡ್ ಸಮ್ ವೆಜಿಟೇಬಲ್. ಇದು ಪಾಸಿಟಿವ್ ಸೆಂಟೆನ್ಸ್. ಹಾಗಾಗಿ ನಾವು ಸಮ್ ಅನ್ನ ಯೂಸ್ ಮಾಡಿದೀವಿ. ಐ ಹ್ಯಾವ್ ಸಮ್ ಮನಿ. ನನ್ನ ಹತ್ರ ಸ್ವಲ್ಪ ಹಣ ಇದೆ. ಇದು ಪಾಸಿಟಿವ್ ಸೆಂಟೆನ್ಸ್, ನಾಟ್ ನೆಗೆಟಿವ್ ಸೆಂಟೆನ್ಸ್. ಸಿ ಬಾಟ್ ಸಮ್ ಫ್ರೂಟ್ಸ್. ಅವಳು ಸ್ವಲ್ಪ ಹಣ್ಣನ್ನು ಕೊಂಡುಕೊಂಡಳು. ಇದು ಪಾಸಿಟಿವ್ ಸೆಂಟೆನ್ಸ್. ವಿ ನೀಡ್ ಸಮ್ ಹೆಲ್ಪ್. ನಮಗೆ ಸ್ವಲ್ಪ ಸಹಾಯ ಬೇಕಿದೆ. ದೀಸ್ ಆರ್ ಆಲ್ positive sentences or affirmative sentences. That's why we have used the indefinite pronoun some. Some is used when you expect a positive or yes answer. Come to any. Any is used in negative and question sentences. For example, I have not purchased any fruits. Any ಅನ್ನು ನಾವು ನೆಗೆಟಿವ್ ಅಥವಾ ಕ್ವಶನ್ ಸೆಂಟೆನ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸಿ ಹಿಯರ್, ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನಾಟ್ ಪರ್ಚೇಸ್ಡ್ ಎನಿ ಫ್ರೂಟ್ಸ್. ನಾನು ಯಾವುದೇ ಹಣ್ಣನ್ನ ಪರ್ಚೇಸ್ ಮಾಡಿಲ್ಲ. ದಿಸ್ ಇಸ್ ವಾಟ್ ನೆಗೆಟಿವ್ ಸೆಂಟೆನ್ಸ್. ಯಾಕೆಂದ್ರೆ ಇಲ್ಲಿ ನಾಟ್ ಇದೆ, ಹಾಗಾಗಿ. ಡು ಯು ಹ್ಯಾವ್ ಎನಿ ಮನಿ? ದಿಸ್ ಇಸ್ ವಾಟ್ ಎಸ್ ಆರ್ ನೋ ಕ್ವಶನ್. ಡು ಯು ಹ್ಯಾವ್ ಎನಿ ಮನಿ ಅನ್ನೋದಿಲ್ಲಿ ವಿ ಆರ್ ಆಸ್ಕಿಂಗ್ ಸಂಬಡಿ ಎಲ್ಸ್. ನಿಮ್ಮ ಹತ್ರ ಏನಾದ್ರೂ ಹಣ ಇದೆಯಾ ಅಂತ ಕೇಳ್ತಾ ಇರೋದು. ಹಾಗಾಗಿ ಇದು ಕ್ವಶನ್ ಆಗಿರೋದ್ರಿಂದ ವಿ ಹ್ಯಾವ್ ಯೂಸ್ಡ್ ಎನಿ. ಸಿ ಡಿಂಟ್ ಬೈ ಎನಿ ಆಪಲ್ಸ್. ಅವಳು ಯಾವುದೇ ಆಪಲ್ಸ್ ಅನ್ನ ಪರ್ಚೇಸ್ ಮಾಡಿಲ್ಲ. ಸಿಲ್ ಡಿಂಟ್ ಅನ್ನೋದು ನೆಗೆಟಿವ್, ಹಾಗಾಗಿ ನಾವು ಎನಿಯನ್ನ ಯೂಸ್ ಮಾಡಿದ್ದೀವಿ. ಡು ಯು ಹ್ಯಾವ್ ಎನಿ ಕ್ವಶನ್ಸ್? ದಿಸ್ ಇಸ್ ವಾಟ್ ಎ ಕ್ವಶನ್ ಆಸ್ಕಿಂಗ್ ಸಂಬಡಿ ಎಲ್ಸ್. ಹಾಗಾಗಿ ನಾವು ಇಂಡೆಫಿನೈಟ್ ಪ್ರೊನೌನ್ ಎನಿಯನ್ನ ಯೂಸ್ ಮಾಡಿದ್ದೀವಿ. ಸೊ ಎನಿ ಈಸ್ ಯೂಸ್ಡ್ ವೆನ್ ಯು ಆರ್ ನಾಟ್ ಶೋರ್ ಆರ್ ದ ಆನ್ಸರ್ ಮೇ ಬಿ ನೋ. ಕ್ವಶನ್ ಕೇಳುವಾಗ ಎನಿಯನ್ನ ಯೂಸ್ ಮಾಡಿದ್ರೆ ಮೇ ಬಿ ಆನ್ಸರ್ ನೋ ಅಂತ ಬರ್ಬೋದು. ಇಫ್ ವಿ ಆರ್ ಆಸ್ಕಿಂಗ್ ಕ್ವಶನ್ ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್ ಅಂತ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಶೋರ್ ಇಲ್ಲ, ಹಾಗಾಗಿ ನಾವು ಎನಿಯನ್ನ ಯೂಸ್ ಮಾಡ್ತೀವಿ. ದೆನ್ ವಾಟ್ ಡು ವಿ ಯೂಸ್ ಇನ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್? ಡು ಯು ಹ್ಯಾವ್ ಸಮ್ ಮನಿ ಆರ್ ಡು ಯು ಹ್ಯಾವ್ ಎನಿ ಮನಿ? ವಿ ಯೂಸ್ ಸಮ್ if an affirmative or positive answer is expected. Both these sentences are correct. ಎನಿಯನ್ನ ಕ್ವಶನ್ ಅಲ್ಲಿ ಮಾತ್ರ ಯೂಸ್ ಮಾಡ್ಬೇಕಂತ, ಬಟ್ ನಾವಿಲ್ಲಿ ಸಮ್ ಅನ್ನು ಕೂಡ ಕ್ವಶನ್ ಅಲ್ಲಿ ಯೂಸ್ ಮಾಡಿದ್ವಿ. ಡು ಯು ಹ್ಯಾವ್ ಸಮ್ ಮನಿ ಅನ್ನೋದು ಕ್ವಶನ್, ಆದ್ರೆ ನಾವಿಲ್ಲಿ ಸಮ್ ಯೂಸ್ ಮಾಡಿದ್ವಿ. ಡು ಯು ಹ್ಯಾವ್ ಎನಿ ಮನಿ ಅಂತ ಹೇಳಿದಾಗ ಕೂಡ ನಾವು ಎನಿಯನ್ನ ಯೂಸ್ ಮಾಡಿದ್ವಿ. ಆದ್ರೆ ಬೋತ್ ಆರ್ ಕರೆಕ್ಟ್. ಬಟ್ ಯಾವಾಗ ಅಂತಂದ್ರೆ ವೆನ್ ವಿ ಎಕ್ಸ್ಪೆಕ್ಟ್ ಅಫರ್ಮೇಟಿವ್ ಅಥವಾ ಪಾಸಿಟಿವ್ ಆನ್ಸರ್. ನಾವು ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯಿಂದ ನಾವು ಪಾಸಿಟಿವ್ ಅಥವಾ ಅಫರ್ಮೇಟಿವ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡಿದಾಗ ಮಾತ್ರ ನಾವು ಈ ಕ್ವಶನ್ ಅಲ್ಲಿ ಕೂಡ ನಾವು ಸಮ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಎನಿ ಇಫ್ ಎ ನೆಗೆಟಿವ್ ಆನ್ಸರ್ ಇಸ್ ಎಕ್ಸ್ಪೆಕ್ಟೆಡ್. ಒಂದ್ ವೇಳೆ ವ್ಯಕ್ತಿಯಿಂದ ನೆಗೆಟಿವ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡಿದಾಗ ನಾವು ಎನಿಯನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಐ ಆಮ್ ಫೀಲಿಂಗ್ ಹಂಗ್ರಿ, ಕುಡ್ ಯು ಗಿವ್ ಮಿ ಸಮ್ ಬ್ರೆಡ್ ಟು ಈಟ್? ಅಬ್ಸರ್ವ್ ಹಿಯರ್, ವಿ ಹ್ಯಾವ್ ಯೂಸ್ಡ್ ಸಮ್ ಬಿಕಾಸ್ ವಿ ಎಕ್ಸ್ಪೆಕ್ಟ್ ಅನ್ ಅಫರ್ಮೇಟಿವ್ ಆರ್ ಪಾಸಿಟಿವ್ ಆನ್ಸರ್, ದಟ್ ಈಸ್ ಎಸ್. ನಾವು ಆ ವ್ಯಕ್ತಿಯಿಂದ ಪಾಸಿಟಿವ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ದಟ್ ಈಸ್ ಎಸ್ ಅಂತ. ಹಾಗಾಗಿ ನಾವಿಲ್ಲಿ ಸಮ್ ಅನ್ನ ಯೂಸ್ ಮಾಡಿದ್ವಿ. ಐ ಹೋಪ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಯುವರ್ ಸೆಲ್ಫ್. ಡು ಯು ನೀಡ್ ಎನಿ ಹೆಲ್ಪ್? ವಿ ಹ್ಯಾವ್ ಯೂಸ್ಡ್ ಎನಿ ಬಿಕಾಸ್ ವಿ ಎಕ್ಸ್ಪೆಕ್ಟ್ ಎ ನೆಗೆಟಿವ್ ಆನ್ಸರ್, ದಟ್ ಈಸ್ ನೋ. ನಾವಿಲ್ಲಿ ಎನಿ ಯಾಕೆ ಯೂಸ್ ಮಾಡಿದ್ವಿ ಅಂದ್ರೆ ನಾವು ಆ ವ್ಯಕ್ತಿಯಿಂದ ನೆಗೆಟಿವ್ ಆನ್ಸರ್ ನ ಎಕ್ಸ್ಪೆಕ್ಟ್ ಮಾಡಿದ್ವಿ, ಹಾಗಾಗಿ ನಾವು ಡು ಯು ನೀಡ್ ಎನಿ ಹೆಲ್ಪ್ ಅಂತ ಕೇಳಿದ್ವಿ. ಹಿಯರ್ ಇಸ್ ಅನ್ ಎಕ್ಸೆಪ್ಷನ್. ವಿ ಕ್ಯಾನ್ ಯೂಸ್ ಸಮ್ ಇನ್ ಪೊಲೈಟ್ ಆಫರ್ಸ್ ಅಂಡ್ ಕ್ವಶನ್ಸ್. ನಾವು ಪೊಲೈಟ್ ಆಫರ್ಸ್ ಮತ್ತೆ ಕ್ವಶನ್ಸ್ ಮಾಡುವಾಗ ನಾವು ಸಮ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವುಡ್ ಯು ಲೈಕ್ ಸಮ್ ಕಾಫಿ? ಸ್ವಲ್ಪ ಕಾಫಿ ತಗೊಳ್ತೀರಿ ಅಂತ ಕೇಳಿದಾಗ ಇದು ಪೊಲೈಟ್ ಆಫರ್. ಹಾಗೆ ಕೆನ್ ಐ ಹ್ಯಾವ್ ಸಮ್ ವಾಟರ್ ಪ್ಲೀಸ್? ಇದು ಕೂಡ ಪೊಲೈಟ್ ಕ್ವಶನ್ ಆಗಿರೋದ್ರಿಂದ ನಾವು ಸಮ್ ಅನ್ನ ಯೂಸ್ ಮಾಡಿದ್ವಿ ಬಿಕಾಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಪಾಸಿಟಿವ್ ಆನ್ಸರ್ ಫ್ರಮ್ ದ ಪರ್ಸನ್. ಕಮ್ ಟು ದ ಟ್ರಿಕ್ ಟು ರಿಮೆಂಬರ್ ಡಿಫರೆನ್ಸ್ ಬಿಟ್ವೀನ್ ಸಮ್ ಅಂಡ್ ಎನಿ. ಸಮ್ ಈಸ್ ಈಕ್ವಲ್ ಟು ಶ್ಯೂರ್ ಆರ್ ಪಾಸಿಟಿವ್ ರೆಸ್ಪಾನ್ಸ್. ಎನಿ ಈಸ್ ಯೂಸ್ಡ್ ಫಾರ್ ನಾಟ್ ಶ್ಯೂರ್ ಆರ್ negative response. Just remember this trick and you will never be confused again. Now you know the clear difference between some and any. Practice these examples in your daily sentences and speak English confidently and fluently. Comment below using both words in your own sentences. Don't forget to like, share and subscribe for more English lessons. Thank you for watching. See you in the next video.